ನಮಸ್ಕಾರ. ಅಭಿಮತ ವಾಹಿನಿಯನ್ನ ವೀಕ್ಷಿಸುತ್ತಿರುವಂತಹ ಎಲ್ಲ ವೀಕ್ಷಕರಿಗೆ ನಾನು ನಿಮ್ಮ ಶ್ರೇಯ ಸುಳ್ಯ ಮಾಡುವ ಪ್ರೀತಿಯ ಅಭಿಮಾನದ ಗೌರವದ ಸ್ವಾಗತವನ್ನ ಕೋರ್ತಾ ಪ್ರತಿ ವಾರದಂತೆ ಇಂದು ಕೂಡ ನಮ್ಮ ಪ್ರತಿಭಾ ಚುಕ್ಕಿ ಕಾರ್ಯಕ್ರಮದಲ್ಲಿ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭೆಯನ್ನ ನಿಮಗಾಗಿ ಕರೆತಂದಿದೆ. ಅವರ ಜರ್ನಿಯನ್ನ ಹಾಗೂ ಮುಂದೆ ಏನು ಮಾಡಬೇಕು ಅಂತ ಇದ್ದಾರೆ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋಣ. ಇವತ್ತು ನಮ್ಮ ಜೊತೆ ಇರುವಂತಹ ಪ್ರತಿಭೆ ಬೇರೆ ಯಾರೂ ಅಲ್ಲ, ಯಕ್ಷಗಾನದಲ್ಲೇ ತಮ್ಮನ್ನ ತಾವು ತೊಡಗಿಸಿಕೊಂಡು ಎಲ್ಲರ ಮನೆ ಮಾತಾದಂತಹ ಪ್ರತಿಭೆ ಅದೇ ರುದ್ರಮನ್ಯವರು. ಎಸ್, ಬನ್ನಿ ಇವರ ಜರ್ನಿನ ತಿಳ್ಕೊಳ್ಳೋಣ. ಎಸ್, ನಮಸ್ತೆ ರುದ್ರಮನ್ಯವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಎಸ್, ನಮ್ಮ ವೀಕ್ಷಕರು ಇವತ್ತು ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಸೊ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಣ, ನಿಮ್ಮ ಜರ್ನಿಯನ್ನ ತಿಳ್ಕೊಳ್ಳೋಣ, ಹಾಗೆ ಮುಂದಕ್ಕೆ ಏನಾಗಬೇಕು ಎಲ್ಲವನ್ನ ಕೂಡ ಇವತ್ತು ಮಾತಾಡೋಣ. ಎಸ್, ಮೊಟ್ಟ ಮೊದಲನೇದಾಗಿ ನೀವು ಯಾವ ವಿದ್ಯಾಭ್ಯಾಸವನ್ನ ಕಲಿತಾ ಇದ್ದೀರಾ ಹಾಗೂ ನಿಮ್ಮ ಸಂಸ್ಥೆಯ ಹೆಸರನ್ನ ನಮ್ಮ ವೀಕ್ಷಕರಿಗಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ಈಗಾಗಲೇ ಸೆಕೆಂಡ್ PUC ಅನ್ನು ಆಳ್ವಾಸ್ ಮೂಡುಬಿದ್ರೆಯಲ್ಲಿ ಮುಗಿಸಿ ಇನ್ನು ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದೇನೆ. ಸಹ್ಯಾದ್ರಿಯಲ್ಲಿ ಮಾಡ್ಲಿಕ್ಕೆ ಅಂತ ಇದ್ದೇನೆ. ಹಾಗಾದ್ರೆ ನೀವೀಗ ಇಂಜಿನಿಯರಿಂಗ್ ಮುಂದಕ್ಕೆ ಮಾಡಬೇಕು ಅಂತ ರೆಡಿ ಆಗಿದ್ದೀರಾ ಅಂತ. ಹಾಗಾದ್ರೆ ನೀವು ಯಾವುದೆಲ್ಲ ಆಕ್ಟಿವಿಟೀಸ್ ಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಾ? ಯಕ್ಷಗಾನ, ಸಂಗೀತ, ಚಿತ್ರಕಲೆ, ಕರಾಟೆ, ಆಮೇಲೆ ಇನ್ಸ್ಟ್ರೂಮೆಂಟ್ಸ್ ಬಾರಿಸ್ತೇನೆ. ಗಿಟಾರ್, ಪಿಯಾನೋ ಮತ್ತೆ ಮೃದಂಗ, ಚೆಂಡು. ಹಾಗಾದ್ರೆ ಈಗ ಒಬ್ರು ಡ್ಯಾನ್ಸ್ ಅಲ್ಲಿ ಇದ್ರೆ ಸಂಗೀತದಲ್ಲಿ ಇರುವುದಿಲ್ಲ, ಸಂಗೀತದಲ್ಲಿ ಇದ್ರೆ ಡ್ಯಾನ್ಸ್ ಅಲ್ಲಿ ಇರುವುದಿಲ್ಲ. ಆದ್ರೆ ನೀವು ಇಷ್ಟೆಲ್ಲ ಕಲೆಗಳನ್ನ ಹೊಂದಿದ್ದೀರಾ ಅಂತ ಹೇಳಿದ್ರೆ ಎಲ್ಲರಿಗೂ ಈಗ ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತಾರೆ ನಿಮ್ಮ ಬಗ್ಗೆ ತಿಳ್ಕೊಳ್ಳಿಕ್ಕೆ. ಸೊ ನಿಮಗೆ ಇಷ್ಟೆಲ್ಲ ನೀವು ಆಕ್ಟಿವಿಟೀಸ್ ಗಳನ್ನ ಹೊಂದಿರಬೇಕು ಅಂತ ಹೇಳಿದ್ರೆ, ಮುಂದೆ ಗುರಿ ಇರಬೇಕು ಅಂತ ಹೇಳಿದ್ರೆ ಹಿಂದೆ ಗುರು ಇರಲೇಬೇಕು. ಸೊ ನಿಮ್ಮ ಗುರುಗಳ ಹೆಸರನ್ನ ನಮ್ಗಾಗಿ. ನಾನು ಯಕ್ಷಗಾನವನ್ನು ಕಟೀಲು ಮಕ್ಕಳ ಮೇಳದಲ್ಲಿ, ದುರ್ಗಾ ಮಕ್ಕಳ ಮೇಳದಲ್ಲಿ ಕಲಿತೆ. ಅಲ್ಲಿ ನಮ್ಮ ಗುರುಗಳಾದಂತಹ ರಾಜೇಶ್ ಐಕಟೀಲ್ ಇವರು ಈಗ ಕಟೀಲು 5ನೇ ಮೇಳದಲ್ಲಿ ಮದ್ದಳೆ ವಾದಕರಾಗಿದ್ದಾರೆ. ಹಾಗೆ ಮತ್ತೆ ನಾನು ಹಿಮ್ಮೇಳವನ್ನು ಅಂದ್ರೆ ಚೆಂಡೆ ಮದ್ದಳೆಯನ್ನು ಹರಿನಾರಾಯಣ ಬೈಪಡಿತರಿಂದ ಕಲಿತಾ ಇದ್ದೆ. ಆಮೇಲೆ ಚಿತ್ರಕಲೆಯನ್ನು ನಾನಾಗಿ ಅಭ್ಯಾಸ ಮಾಡಿದ್ದೇನೆ. ಸಂಗೀತವನ್ನು ಜೂನಿಯರ್ ಸೀನಿಯರ್ ಇನ್ನು ಎಕ್ಸಾಮ್ ಬರಿಬೇಕಷ್ಟೇ. ವಿದ್ವಾನ್ ಎಂ ನಾರಾಯಣ್ ಅಂತಿದ್ದಾರೆ, ಅವರ ಬಳಿ ಕಲಿತಿದ್ದೆ. ಹಾಗೆ ಓಕೆ, ಹಾಗಾದ್ರೆ ಈಗ ನೀವು ಹೇಳಿದ ಹಾಗೆ ಯಾವುದೆಲ್ಲ ನೀವು ಎಕ್ಸಾಮಿನೇಷನ್ ಅನ್ನ ನೀವು ಅಂದ್ರೆ ಕಲೆಯ ಎಕ್ಸಾಮಿನೇಷನ್ ಅನ್ನ ಮುಂದೆ ಬರೀಲಿಕ್ಕಿದ್ದೀರಾ ಅಥವಾ ಇವಾಗ ಯಾವುದೆಲ್ಲ ಎಕ್ಸಾಮಿನೇಷನ್ ಅನ್ನ ನೀವು ಬರೆದು ಮುಗಿಸಿದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಅದ್ರ ಬಗ್ಗೆ ತಿಳಿಸಿ. ಯಕ್ಷಗಾನದಲ್ಲಿ ಎಕ್ಸಾಮ್ ಇತ್ತು, ಅದನ್ನು ಬರ್ದಿದ್ದೇನೆ. ಹಾಗೆ ಸಂಗೀತದಲ್ಲಿ ಜೂನಿಯರ್ ಪರೀಕ್ಷೆಯನ್ನು ಬರ್ದಿದ್ದೇನೆ, 89%. ಓಕೆ, ಆಮೇಲೆ ಸೀನಿಯರ್ ಅನ್ನು ಇನ್ನು ಬರೀಲಿಕ್ಕಿದ್ದೇನೆ, ಇನ್ನು ಕಂಪ್ಲೀಟ್ ಲೆಸನ್ಸ್ ಆಗ್ಲಿಲ್ಲ. ಆಮೇಲೆ ಚಿತ್ರಕಲೆಯಲ್ಲಿ ಜೂನಿಯರ್ ಗ್ರೇಡ್ ಮತ್ತು ಸೀನಿಯರ್ ಗ್ರೇಡ್ 2 ಮುಗಿಸಿದೆ. ಹಾಗಾದ್ರೆ ನಿಮಗೀಗ ಇಷ್ಟೆಲ್ಲ ಎಕ್ಸಾಮಿನೇಷನ್ ಗಳನ್ನ ಬರ್ದಿದ್ದೀರಾ, ಎಲ್ಲದಕ್ಕೂ ಹೋಗ್ಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲೇದಾಗಿ ನಿಮಗೆ ಅದರಲ್ಲಿ ಆಸಕ್ತಿ ಇರಬೇಕು. ಮೊಟ್ಟ ಮೊದಲೇದಾಗಿ ನಾನು ಯಕ್ಷಗಾನ, ತಾಳಮದ್ದಲೆ ಆಗಿರ್ಬೋದು, ಹೀಗೆ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಬೇಕು ಅಂತ ನಿಮಗೆ ಒಂದು ಆಸಕ್ತಿ ಹೇಗೆ ಬಂತು ಅಂತ? ಯಕ್ಷಗಾನ ಅಂದ್ರೆ ಕಲಿಯುವುದಕ್ಕಿಂತ ಮುಂಚೆ ವೇಷ ಮಾಡ್ತಾ ಇದ್ದೆ. ಅಂದ್ರೆ ಹೀಗೆ ಅಪ್ಪ ನನ್ಗೆ ವೇಷ ಮಾಡ್ಲಿಕ್ಕೆ ಪ್ರೋತ್ಸಾಹ ಮಾಡ್ತಾರೆ. ಅಪ್ಪ ಮುಂಚೆ ಅಂದ್ರೆ ಅವರು ತುಂಬಾ ಹುಚ್ಚು ಅವರಿಗೆ ಯಕ್ಷಗಾನ. ಹಾಗೆ ನನ್ಗೆ ಮಾಡ್ಲಿಕ್ಕೆ ನೋಡಿ ಯಕ್ಷಗಾನ ನೋಡಿ ನಂಗೆ ಮತ್ತೆ ಕ್ಲಾಸಿಗೆ ಸೇರಿಸಿದ್ರು. ನಂಗೆ ಕಲೀಲಿಕ್ಕೆ ಅಂತ ಮನಸ್ಸಾಯ್ತು, ತುಂಬಾ ಕಲಿತೆ. ಹಾಗಾದ್ರೆ ಎಸ್, ನಿಮಗೆ ಅಂದ್ರೆ ನೋಡ್ತಾ ತಂದೆಯ ಪರವಾಗಿ ನಿಮಗೆ ಒಂದು ಯಕ್ಷಗಾನದಲ್ಲಿ ಆಸಕ್ತಿ ಬಂತಂದ್ರೆ ಹಾಗಾದ್ರೆ ಲೈಫ್ ಅಲ್ಲಿ ಇನ್ಸ್ಪಿರೇಷನ್ ಯಾರು ನಿಮ್ಗೆ? ತಂದೆನೇ. ಎಸ್, ತಂದೆಯನ್ನ ನೋಡಿ. ಹಾಗಾದ್ರೆ ಸಂಗೀತದಲ್ಲಿ ಅಮ್ಮ ಮುಂಚೆ ಅಮ್ಮ ಸಹ ಜೂನಿಯರ್ ಎಲ್ಲ ಮುಗಿಸಿದ್ದಾರೆ. ಓಕೆ, ಹಾಗಾದ್ರೆ ಇವರ ಫ್ಯಾಮಿಲಿ ಒಂದು ಕಲಾವಿದರ ಫ್ಯಾಮಿಲಿ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ತಾಯಿಯಿಂದ ಸಂಗೀತವನ್ನ ಕಲಿತು ತಂದೆಯಿಂದ ಯಕ್ಷಗಾನವನ್ನ ಕಲಿತಾ ಇದ್ದೀರಾ ಅಂತ. ಓಕೆ, ನಾನು ನಿಮ್ಮ ಬಗ್ಗೆ ಹೇಳ್ಬೇಕಂದ್ರೆ ಇವರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇವರ ಯಕ್ಷಗಾನ ಪಾತ್ರದ ಅಭಿಮಾನಿ ನಾನು. ಯಾಕೆ ಅಂತ ಹೇಳಿದ್ರೆ ಹಲವಾರು ಕಡೆಗಳಲ್ಲಿ ಯಕ್ಷಗಾನ ಪಾತ್ರಗಳಲ್ಲಿ ಒಂದು ಮಹಿಷಾಸುರನ ಪಾತ್ರವನ್ನ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಾನು ಇವತ್ತು ಮಾತಾಡಲೇಬೇಕು. ಸೊ ಅದ್ರ ಅನುಭವ ಹೇಗಿತ್ತು ಅಂದ್ರೆ, ಮೊಟ್ಟ ಮೊದಲೇದಾಗಿ ಆ ಪಾತ್ರ ಎಲ್ಲರಿಗೂ ಮೊಟ್ಟ ಮೊದಲೇದಾಗಿ ಸಿಗುದಿಲ್ಲ, ಹೌದಲ್ಲ? ಅಂದ್ರೆ ಯಕ್ಷಗಾನಕ್ಕೆ ಫಸ್ಟೇ ಸೇರಿದ ತಕ್ಷಣ ಆ ಪಾತ್ರವನ್ನು ಯಾರು ಕೊಡುದಿಲ್ಲ, ಸ್ವಲ್ಪ ಕಲಿತು ಎಲ್ಲ ಆದ್ಮೇಲೆ ಅದನ್ನ ಯಾರಿಗಾದ್ರೂ ಅಂದ್ರೆ ಗುರುಗಳು ಕೊಡ್ತಾರೆ. ಸೊ ನಿಮಗೆ ಅದ್ರ ಅನುಭವ ಹೇಗಿತ್ತು ಅಂತ, ಫಸ್ಟ್ ಟೈಮ್ ಅದು ಸಿಗುವಾಗ ನಿಮ್ಗೆ ಹೇಗೆ ಅನುಭವ ಆಯ್ತು ಅಂತ? ಅಷ್ಟೇನ್ ಗೊತ್ತಿಲ್ಲ. ಫಸ್ಟ್ ಟೈಮ್ ಸಣ್ಣದಿದ್ದೆ, ತುಂಬಾ ಮಾಡುವಾಗ ಸಣ್ಣದ್ರಿಂದ ತುಂಬಾ ಸಲ ಮಾಡಿದೆ ಆ ಪಾತ್ರವನ್ನು. ಹಾಗಾದ್ರೆ ನಿಮ್ಗೆ ಸಣ್ಣದ್ರಲ್ಲಿ ಸಿಕ್ಕಿತ್ತು ಆ ಪಾತ್ರ? ಅಂದ್ರೆ ಬಾಲ ಮಹಿಷ ಅಂತ. ಕಂಪ್ಲೀಟ್ ಮಹಿಷಾಸುರ ಮೊದ್ಲು ಮಾಲಿನಿ ಹತ್ರ, ತಾಯಿ ಹತ್ರ ಸ್ವಲ್ಪ ಮಾತಾಡೋದು ಅಷ್ಟು ಮಾಡ್ತಾ ಇದ್ದೆ ಮುಂಚೆ, ಕಂಪ್ಲೀಟ್ ಮಾಡ್ತಾ ಇದ್ದೆ. ಇಷ್ಟೆಲ್ಲ ಕೇಳಿ ಆದ್ಮೇಲೆ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಕಂಠದ ಸ್ವರವನ್ನ ಕೇಳಬೇಕು ಅಂತ ಕಾಯ್ತಾ ಇರ್ತಾರೆ. ಆದ್ರಿಂದ ನಮಗೆ ಒಂದು ಹಾಡನ್ನ, ಯಾವ್ದು ಫಿಲಂ ಹಾಡು ಆಗ್ಬೋದು, ಯಾವ್ದು ಆಗ್ಬೋದು, ನಮ್ಮ ವೀಕ್ಷಕರಿಗಾಗಿ ಹಾಡ್ಬೇಕು ಅಂತ. ಭಾವಗಳ ಬೀಸುವ
ಬೀಸಣಿಗೆ ಬೀಸೋ ಮಾಯಾವಿನಿ ನಿನ್ನುಸಿರ ಧ್ಯಾನಿಸುವ ತೀರಾ ಸಾಮಾನ್ಯ ನಾನು ಆಕಾಶದಲ್ಲಿ ನೀ ದೀಪವಾದೆ ಇರುಳಾಗಿ ನಾನು ನಿನಗಾಗಿ ಕಾದೆ ಈ ಮೌನಕ್ಕೀಗ ಮಾಧುರ್ಯವಾದೆ ಹೊರತಾಗಿ ನಿನ್ನ ಖಾಲಿಯಾದೆ ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು ಇನ್ನೂನು ಬೇಕಾಗಿದೆ ಒಲವು ಇನ್ನೂನು ಬೇಕಾಗಿದೆ. ಎಸ್, ಅದ್ಭುತವಾಗಿ ಹಾಡನ್ನ ಹಾಡಿದ್ದೀರಾ. ಸೊ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳಬೇಕಾಗಿತ್ತು. ಏನಂತ ಹೇಳಿದರೆ, ಒಂದು ಪ್ರತಿಭೆ ಇಷ್ಟೆಲ್ಲ ಸ್ಟೇಜಸ್ಗಳಿಗೆ ಹೋಗಿ ಪರ್ಫಾರ್ಮೆನ್ಸನ್ನು ಕೊಡಬೇಕು ಅಂತ ಹೇಳಿದರೆ ಅವರ ಜೀವನದಲ್ಲಿ ಮೊಟ್ಟ ಮೊದಲ ಸ್ಟೇಜನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿಮ್ಮ ಲೈಫಲ್ಲಿ ಮೊಟ್ಟ ಮೊದಲ ಸ್ಟೇಜ್ನ ಅನುಭವ ಹಾಗೂ ಆ ಸ್ಟೇಜ್ ಯಾವುದು ಅಂತ ನಮ್ಮ ವೀಕ್ಷಕರಿಗಾಗಿ ತಿಳಿಸಿ. ನಾನು 3.5 ವರ್ಷದಿರುವಾಗ ನಮ್ಮ ಮುಂಚೆ ಮಂಗಳೂರಲ್ಲಿ ಇದ್ವಿ ನಾವು. ಅಲ್ಲಿ ಗೋಕುಲ ಅಂತ ಒಂದು ಇದುಂಟು ಹಾಲ್, ಅಲ್ಲಿ ಕಾಂಪಿಟೇಷನ್ ಇತ್ತು, ಸಿಂಗಿಂಗ್ ಕಾಂಪಿಟೇಷನ್. ಅಲ್ಲಿ ಹೋಗಿದ್ದೆ, ಅಷ್ಟು ನೆನಪಿಲ್ಲ, ಅಮ್ಮ ಹೇಳಿದ್ ಗೊತ್ತು ನಂಗೆ ಅಷ್ಟೇ. ಅಲ್ಲಿ ಹೋಗಿ ಫಸ್ಟ್ ಟೈಮ್ ನಂಗೆ ಪ್ರೈಸ್ ಸಾಧೆ ಸಿಕ್ಕಿದ್ದು, ಫಸ್ಟ್ ಸ್ಟೇಜ್ ಸಾಧೆ. ಹಾಗಾದ್ರೆ ಕಾಂಪಿಟೇಷನ್ ಅದೇ, ಫಸ್ಟ್ ಸ್ಟೇಜ್ ಅದೇ, ಫಸ್ಟ್ ಪ್ರೋಗ್ರಾಮ್ ಅದೇ, ಎಲ್ಲ ಫಸ್ಟ್ ನಿಮಗೆ ಅಂದ್ರೆ ಅದೊಂದು ಪ್ರೋಗ್ರಾಮ್ ಅಂದ್ರೆ ಯಾವತ್ತೂ ಮರಿಲಿಕ್ಕಾಗದ ಪ್ರೋಗ್ರಾಮ್ ಅಂತ ಆಯ್ತು. ಸೊ ಹಾಗಾದ್ರೆ ನೀವು ಆಗಷ್ಟೇ ಹೇಳಿದ್ರಿ, ನಾನು ತಾಯಿಯಿಂದ ಸಂಗೀತವನ್ನ ಕಲಿತು ತಂದೆಯಿಂದ ಇನ್ಸ್ಪೈರ್ ಆಗಿ ನಾನು ಯಕ್ಷಗಾನವನ್ನ ಕಲಿತಾ ಇದ್ದೇನೆ ಅಂತ. ಹಾಗಾದ್ರೆ ಉಳಿದ ಮನೆಯಲ್ಲಿ ಬೇರೆ ಯಾರೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂತ? ತಮ್ಮ, ಅವನು ನನ್ನ ಹಾಗೆ ಕಲಿತಾ ಇದ್ದ. ಓಕೆ, ಅಂದ್ರೆ ತಮ್ಮ ಕೂಡ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಅಂತ. ಎಸ್, ಇವರ ತಮ್ಮನ ಬಗ್ಗೆ ಹೇಳ್ಬೇಕು ಅಂದ್ರೆ ಶಿವಮನ್ಯು ಅವರು ಕೂಡ ನಮ್ಮ ವಾಯ್ಸ್ ಆಫ್ ಆರದ ತನ್ನ ಒಂದು ಪ್ರತಿಭೆ ಅಂತ ಹೇಳ್ಬೋದು. ಅಣ್ಣ ತಮ್ಮ ಇಬ್ರು ಬಂದು ಭಾಗವತಿಕೆ ತಮ್ಮ ಮಾಡ್ತಾ ಅಣ್ಣ ತಾಳಮದ್ದಲೆಯ ಜೊತೆ ಕೂತ್ಕೊಳ್ತಾರೆ. ಹಾಗೆ ಅದ್ಭುತವಾದಂತಹ ಪ್ರತಿಭೆಗಳು. ಎಸ್, ಇದೀಗ ಮುಂದಕ್ಕೆ ಇನ್ನೊಂದು ಪ್ರಶ್ನೆಯನ್ನ ಕೇಳಬೇಕು. ನಾನು ಎಲ್ಲರಿಗೂ ಕೇಳುವಂತಹ ಒಂದು ಪ್ರಶ್ನೆ ಇದು. ಏನಂತ ಹೇಳಿದ್ರೆ, ಈಗ ಒಂದು ಪ್ರತಿಭೆಗಳು ಇಲ್ಲಿ ಬಂದು ಕೂತ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಅದಕ್ಕೆ ತುಂಬಾ ಪ್ರೋಗ್ರಾಮ್ಸ್ಗಳನ್ನು ಅಟೆಂಡ್ ಮಾಡಿರಬೇಕು, ಎಲ್ಲರೂ ಕೂಡ ಗುರುತಿಸುವಂತಹ ಪ್ರತಿಭೆಗಳಾಗಬೇಕು. ಅದಕ್ಕೆಲ್ಲದಕ್ಕೂ ಕೂಡ ನಮ್ಮ ಸ್ಕೂಲ್ ಅವರು, ಕಾಲೇಜ್ ಅವರು ಸಪೋರ್ಟ್ ಮಾಡಿರಬೇಕು, ಹೌದಲ್ಲ? ಅಷ್ಟೆಲ್ಲ ಸಾಧನೆಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಕಾಲೇಜಲ್ಲಿ ಕೂಡ ನಿಮ್ಗೆ ತುಂಬಾ ಸಪೋರ್ಟ್ ಮಾಡಬೇಕು. ಸೊ ಹಾಗಾದ್ರೆ ನೀವೀಗ ಸೆಕೆಂಡ್ PU ಅನ್ನ ಮುಗಿಸಿದ್ದೇನೆ ಅಂತ ಕೂಡ ಹೇಳಿದ್ರಿ. ಹಾಗಾದ್ರೆ ನಿಮ್ಮ ಕಾಲೇಜಲ್ಲಿ ನಿಮ್ಗೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು? ಅದೇ ಪಾರ್ಶಿಯಲಿ ಒಂದು 10 to 12 ಪ್ರೋಗ್ರಾಮ್ಸ್ ಅಟೆಂಡ್ ಮಾಡಿದ್ದೇನೆ ಕಾಲೇಜಲ್ಲಿ ಇರುವಾಗ. ಜಾಸ್ತಿ ಏನ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಮ್ ನವೀನ್ ಸರ್ ಅಂತ ಇದ್ರು, ಅವ್ರ ಅಸಿಸ್ಟೆಂಟ್ ಆಗಿದ್ರು, ನಮ್ಮ ಕೋಆರ್ಡಿನೇಟರ್ಗೆ ಅಸಿಸ್ಟೆಂಟ್ ಆಗಿದ್ರು ನಮ್ಮ ಬ್ಲಾಕಲ್ಲಿ. ಅವರ ಹತ್ರ ಕೇಳ್ತಾ ಇದ್ದೆ, ಅವರು ಬಿಡ್ತಾ ಇದ್ರು, ನಂಗೆ ತುಂಬಾ ಫ್ರೆಂಡ್ಲಿ ಆಗಿದ್ರು, ಮತ್ತೆ ಬಿಡ್ತಾ ಇದ್ರು, ಎಲ್ಲದಕ್ಕೂ ಪರ್ಮಿಷನ್ ಕೊಡ್ತಾ ಇದ್ರು. ಮತ್ತೆ ಸ್ಕೂಲಲ್ಲಿ ಆಕ್ಚುಲಿ ನಂಗೆ ಬೇಸ್ ಅಂದ್ರೆ ಸ್ಕೂಲಲ್ಲಿ ತುಂಬಾ ಕಾಂಪಿಟೇಷನ್ಸ್ಗೆ ಕರ್ಕೊಂಡು ಹೋಗಿದ್ದಾರೆ ನನ್ನನ್ನು. ಮಾಡದ್ದನ್ನೆಲ್ಲ ಮಾಡಿದ್ದೇನೆ, ಟೀಚರ್ಸ್ ಹೇಳಿ. ಡ್ರಾಮಾ ಒಂದಿತ್ತು, ಅದಕ್ಕೆ ಹೋಗಿದ್ದೇನೆ. ಏನ್ ಗೊತ್ತಿಲ್ಲ ಅದೆಲ್ಲ ಹೋದ. ಅದು ನಮ್ಮ ಎಲ್ಲರಿಗೂ ಕೂಡ ಒಂದು ಅನುಭವದ ಮಾತು. ಯಾಕೆಂತ ಹೇಳಿದ್ರೆ ಅರ್ಧವಾಸಿ ನಮ್ಮ ಟ್ಯಾಲೆಂಟ್ ಗೊತ್ತಾಗುದು ನಮ್ಮ ಟೀಚರ್ಸ್ ಗಳ ಒತ್ತಾಯದಿಂದ. ನಾವು ಎಲ್ಲ ಹೋಗುದಿಲ್ಲ ಅಂತ ಹೇಳ್ತೇವೆ, ಬಟ್ ಅವರ ಒತ್ತಾಯಕ್ಕೆ ಹೋಗಿ ನಾವು ವೇದಿಕೆಯಲ್ಲಿ ಗುರುತಿಸಿಕೊಳ್ತೇವೆ, ಎಲ್ಲರೂ ಕೂಡ ಪ್ರಶಂಸೆಯನ್ನ ಮಾಡ್ತಾರೆ. ಆದ್ರಿಂದ ನಮಗೆ ಅದೊಂದು ಯಾವ್ದು ಟೀಚರ್ಸ್ ಗಳನ್ನ ಕೂಡ ಯಾವತ್ತು ಮರೀಲಿಕ್ಕೆ ಆಗಲ್ಲ. ಹಾಗಾದ್ರೆ ನಿಮ್ಗೆ ಆ ಟೀಚರ್ಸ್ ಕೂಡ ಸ್ಕೂಲ್ ಟೈಮ್ ಅಲ್ಲಿ ನಿಮ್ಗೆ ತುಂಬಾ ಸಪೋರ್ಟ್ ಆಗಿದೆ, 10th ಅಲ್ಲಿ ಇರುವಾಗೆಲ್ಲ ನಿಮ್ಗೆ ತುಂಬಾ ಸಪೋರ್ಟ್ ಸಿಕ್ಕಿದೆ ಅಂತ. ಹಾಗಾದ್ರೆ ಇದೀಗ ನಮ್ಮ ವೀಕ್ಷಕರಿಗಾಗಿ ಒಂದು ಫಿಲ್ಮ್ನ ಸಾಂಗ್ ಅನ್ನ ಕೇಳಿ ಆಯ್ತು. ಸೊ ನಮ್ಗೆ ಯಕ್ಷಗಾನದ ಅರ್ಥವನ್ನ ನಮ್ಮ ವೀಕ್ಷಕರಿಗಾಗಿ ನೀವು ತಿಳಿಸ್ಬೋದು. ಮಹಿಷಾಸುರನದ್ದೇ ಹೇಳ್ತಾ. ಓಕೆ. ಅಮ್ಮ ಜನನಿ ಕರೆದೆಯ ತಾಯಿ, ಕರೆದೆಯ ಅಮ್ಮ. ರಾಜ್ಯದ ರಾಜಾಂಗಣದಲ್ಲಿ ರಾಜಕುಮಾರರೊಂದಿಗೆ ದೊಡ್ಡ ದೊಡ್ಡ ಬಂಡೆಗಳನ್ನು ಕಿತ್ತು ಎಸೆದು ಆಟವಾಡುತ್ತಿದ್ದಂತಹ ಕ್ಷಣ ದೀರ್ಘವಾದಂತಹ ಧ್ವನಿಯೊಂದು ಕೇಳಿಸಿತಮ್ಮ. ಮಗನೇ ಮಹಿಷ, ಬಾ ಮಗನೇ ಬಾ ಕಂದ ಎಂದು ಹೆತ್ತವ್ವೆಯ ಕರುಳಿನ ಕರೆಯನ್ನು ಆಲಿಸಿ ಓಡೋಡಿ ಬಂದು ನಿನ್ನ ಮುಖವನ್ನು ನೋಡಿದರೆ ಏನಾಯಿತಮ್ಮ? ಧಾರುಣಿಯ ಮೇಲೆ ಕಣ್ಣೀರನ್ನು ಸುರಿಸುತ್ತಾ ಇರುವೆ. ಹಣೆಯಲ್ಲಿ ಕುಂಕುಮವಿಲ್ಲ, ಕೊರಳಲ್ಲಿ ಮಾಂಗಲ್ಯವಿಲ್ಲ, ಕೈಯಲ್ಲಿ ಬಳೆಗಳಿಲ್ಲ. ಹಾಗೆಂದು ನಿನ್ನ ಕಾಲನ್ನು ನೋಡಿದರೆ ಕಾಲುಂಗುರವಿಲ್ಲ. ಏನಾಯಿತಮ್ಮ, ಏನಾಯಿತು ಹೇಳು?
ಎಸ್, ಅದ್ಭುತವಾಗಿ ಮಾಡಿದ್ರೆ. ಯಾಕೆಂತ ಹೇಳಿದ್ರೆ ಇವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾನು ಇವಾಗಷ್ಟೇ ಇವರ ವಾಯ್ಸ್ನ ಪಿಕ್ಚರ್ನ ಇವಾಗ ಕೇಳಿಯೇ ನನಗೆ ಗೂಸ್ ಬಂಪ್ಸ್ ಬಂದ. ಆದರೆ ಇವರನ್ನ ವೇದಿಕೆಗಳಲ್ಲಿ ಕೂಡ ನಾನು ಇವರನ್ನ ಮಹಿಷಾಸುರನ ಪಾತ್ರದಲ್ಲಿ ಇವರನ್ನ ನಾನು ನೋಡಿದ್ದೇನೆ. ಆದ್ರಿಂದ ಇವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅದ್ಭುತವಾದಂತಹ ಕಲಾವಿದ ಅಂತಾನೆ ಹೇಳ್ಬೋದು. ನಮ್ಮ ವಾಯ್ಸ್ ಆಫ್ ಭಾರತನ ತಂಡದಲ್ಲಿ ಯಾವತ್ತೂ ಕೂಡ ಬಂದು ಇವರ ಪ್ರತಿಭೆಯನ್ನು ಪ್ರದರ್ಶಿಸ್ತಾ ಇರ್ತಾರೆ. ನಮ್ಮೆಲ್ಲರಿಗೂ ಕೂಡ ಒಂದು ಅದ್ಭುತವಾದಂತಹ ಪ್ರತಿಭೆ ಅಂತಾನೆ ಹೇಳ್ಬೋದು. ಎಸ್, ಹಾಗೆಯೇ ನೀವು ಯಕ್ಷಗಾನದ ಬಗ್ಗೆ ಮಾತಾಡಿ ಆಯಿತು, ಸಂಗೀತದ ಬಗ್ಗೆ ಮಾತಾಡಿ ಆಯಿತು. ಮುಂದಕ್ಕೆ ನೀವು ಅದ್ಭುತವಾಗಿ ಚಿತ್ರಕಲೆಯನ್ನ ಮಾಡ್ತೀರಾ ಅಂತ ಗೊತ್ತಾಯ್ತು. ಅದು ಕೂಡ ಯಾವುದೇ ಗುರುಗಳಿದ್ರು, ಮುಂಚೆ ಕಲ್ತಿದ್ದೇನೆ. ಓಕೆ, ಮುಂಚೆ ಕಲ್ತಿದ್ದೀರಾ? ಮತ್ತೆ ನನ್ನ ಸ್ವಪ್ರಯತ್ನ. ಪಲ್ಲವಿ ಮ್ಯಾಮ್ ಅಂತ ಇದ್ರು ಸುರತ್ಕಲಲ್ಲಿ, ಓಕೆ, ಅವರ ಹತ್ರ ನಾನು ಕಲಿತಾ ಹೋದೆ. ಮತ್ತೆ ನಂಗೆ ತುಂಬಾ ಸಪೋರ್ಟ್ ಸಿಕ್ಕಿದ್ದು ನಮ್ಮ ಸ್ಕೂಲ್ ಇದ್ದು ಡ್ರಾಯಿಂಗ್ ಸರ್ ಹತ್ರ, ರಾಘವೇಂದ್ರ ಸರ್ ಅಂತ. ಓಕೆ, ಅವರು ಕಾಂಪಿಟೇಷನ್ಸ್ಗೆಲ್ಲ ಕರ್ಕೊಂಡು ಹೋಗಿ ಹಾಗಾದ್ರೆ ಈಗ ನಿಮ್ಗೆ ಯಾರೆಲ್ಲ ನಿಮ್ಗೆ ಇಲ್ಲಿ ವರೆಗೆ ಬರ್ಲಿಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಅಂದ್ರೆ ಈ ಒಂದು ವೇದಿಕೆ ಇಷ್ಟೆಲ್ಲ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಬ್ಯಾಕ್ ಸ್ಟೇಜ್ ಅಲ್ಲಿ ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲರ ಹೆಸರು ನಮ್ಗೆ ಹೋಗಿ ಹೇಳಿ. ನಾನು LKG ಅಲ್ಲಿ NITK ಸ್ಕೂಲಿಗೆ ಸೇರ್ಬೇಕಾದ್ರೆ ನನ್ನ ಕ್ಲಾಸ್ ಟೀಚರ್ ಆಗಿದ್ರು ಸವಿತಾ ಮ್ಯಾಮ್ ಅಂತ, ಸವಿತಾ ಶಬರೆ. ಅವ್ರು ತುಂಬ ರೀಸನ್ ನಾನು ಮುಂದೆ ಬರಲಿಕ್ಕೆ ತುಂಬ ರೀಸನ್ ಅವರೇ. ಏನಂದರೆ ಅವರು LKG ಅಲ್ಲಿ ಕ್ಲಾಸ್ ಟೀಚರ್ ಆಗಿದ್ರು, ಪುನಃ ನಮ್ಮ ಹಾಗೆ ನಾನು 8th ಬರುವಾಗ ಪುನಃ 8th ಅವರೇ ಕ್ಲಾಸ್ ಟೀಚರ್. ಓಕೆ, ನನ್ನನ್ನು ತುಂಬ ಅಂದರೆ ನನ್ನ ಪೇರೆಂಟ್ಸ್ ಏನು ರೆಸ್ಟ್ರಿಕ್ಟ್ ಮಾಡ್ತಾ ಇರಲಿಲ್ಲ, ಹೊಡಿಬಾರ್ದು ಬೈಬಾರ್ದು ಅಂತ. ಅವರೆಷ್ಟು ಹೊಡೆದಿದ್ದಾರೆ ನನಗೆ, ಏನು ತಪ್ಪು ಮಾಡಿದ್ರು ಅವರೇ ಹೊಡ್ಕೊಂಡು ಬುದ್ಧಿ ಹೇಳಿ ಎಲ್ಲ ಅವರೇ ಸರಿ ಮಾಡಿದ್ದು ನಾನು. ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ವಿಷಯದಲ್ಲೂ. ಏನು ಕಾಂಪಿಟೇಷನ್ ಇದ್ರು ಅವರ ಸಪೋರ್ಟ್ ಎಲ್ಲ ಇತ್ತು ನನಗೆ. ಅದಾಗಿ ರಾಘವೇಂದ್ರ ಸರ್ ಅವರು ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ರು. ಆಮೇಲೆ ನಂಗೆ ಕೀಬೋರ್ಡ್ ಕಲಿತೆ ಅಲ್ಲ, ಅದು ನಮ್ಮ ರಮೇಶ್ ಹೆಬ್ಬಾರ್ ಅಂತ ಸರ್ ಇದ್ದಾರೆ ಅವರ ಹತ್ರ. ಆಮೇಲೆ ಫಿಲ್ಮ್ ಸಾಂಗ್ಸ್ ಎಲ್ಲ ಕಲ್ತದ್ದು ಅಮಿತ್ ಕಾರ್ವಿ ಅಂತ ಎಲ್ಲದಕ್ಕೂ ನಿಮ್ಗೆ ಗುರುಗಳಿದ್ದಾರೆ. ಹಾಗೆ ಯಕ್ಷಗಾನ ಗುರುಗಳು ಅಂದ್ರೆ ತುಂಬಾ ಅವಕಾಶ ಕೊಟ್ರು ನಂಗೆ, ತುಂಬಾ ಕಲ್ಸಿದ್ರು ಅವರು, ರಾಜೇಶ್ ಐಕಟೀಲ್ ಸರ್. ನಿಮ್ಮ ಬಗ್ಗೆ ಗೊತ್ತು ನಮಗೆ, ಹಲವಾರು ವೇದಿಕೆಗಳಲ್ಲಿ ಯಕ್ಷಗಾನದಲ್ಲಿ ಹಲವಾರು ವೇದಿಕೆಗಳಲ್ಲಿ ಪರ್ಫಾರ್ಮೆನ್ಸ್ ಗಳನ್ನ ನೀಡಿದ್ದೀರಾ. ಹಾಗೆ ಮುಂದಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ನೀವು ಈ ಸ್ಟೇಜ್ ಅಲ್ಲಿ ಬಂದು ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲು ಹಲವಾರು ಪ್ರೋಗ್ರಾಮ್ಸ್ ಗಳನ್ನ ನೀವು ಅಟೆಂಡ್ ಮಾಡಿರ್ತೀರಾ. ಸೊ ನಿಮ್ಗೆ ಯಾವ್ದಾದ್ರು ಯಾವತ್ತು ಮರೀಲಿಕ್ಕೆ ಆಗದ ಪ್ರೋಗ್ರಾಮ್ಸ್ ಅಂತ ಇದ್ರೆ ಯಾವ್ದಾದ್ರು, ಅಥವಾ ಕಾಂಪಿಟೇಷನ್ ಕೂಡ ಆಗಿರ್ಬೋದು, ಯಾವ್ದಾದ್ರು ಇದ್ರೆ ನಮ್ಮ ವೀಕ್ಷಕರಿಗಾಗಿ. ಅಷ್ಟೇ ನೆನಪಿಲ್ಲ. ಅದು ಒಂದು ನೆನಪುಂಟು, ನಾನು ಸಣ್ಣವನಿದ್ದೆ ಅಲ್ಲಿ ಮ್ಯಾಂಗ್ಳೂರಲ್ಲಿ ಇರುವಾಗ, 3 ವರ್ಷ 4 ವರ್ಷ ಏನೋ ಇದ್ದೆ. ಆಗ ಅಲ್ಲಿ ಸ್ಪೋರ್ಟ್ಸ್ ಡೇ ಆಗ್ತದೇನೋ, ಊರಿನವರೊಟ್ಟಿಗೆ ಸೇರಿ ಫಸ್ಟ್ ಅಟೆಂಡ್ ಮಾಡಿದ್ದು ನಾನು. ಅದು ಸ್ಪೋರ್ಟ್ಸಲ್ಲಿ ಗೇಮ್ಸಲ್ಲಿ ಅದೇ ಅಟೆಂಡ್ ಮಾಡಿದ್ದು. ಜಸ್ಟ್ ಇದ್ದದ್ದು 3 ವಿಕೆಟ್ ಇಟ್ಟಿದ್ರು, ಅದಕ್ಕೆ ಬಾಲ್ ಹೊಡಿಯೋದು. ತುಂಬ ಸಣ್ಣವನಾಗ ನಾನು ಸಣ್ಣವನಿದ್ದಾಗಲೇ ಊರಿನವರೆಲ್ಲ ನನ್ನನ್ನು ಗುರುತಿಸಿದ ಆವಾಗ. ನಾನು ಫಸ್ಟ್ ಟೇಕಲ್ಲಿ ವಿಕೆಟ್ ಹೊಡೆದು ಪ್ರೈಸ್ ತಗೊಂಡಿದ್ದೆ. ಅದೊಂದು ನೆನ್ಪುಂಟು. ಅಂದ್ರೆ ಇಡೀ ಗ್ರೌಂಡ್ ನನ್ನನ್ನು ರುದ್ರ ಅಂತ ಕರೆದು ಇಡೀ ಗ್ರೌಂಡ್ ಅಲ್ಲಿ ಎಲ್ಲರ ದೊಡ್ಡವರು ಕರೆದು ನನ್ನನ್ನು ಎತ್ತಿ ಇದು ಮಾಡಿದ್ದಾರೆ. ಅದೊಂದು ಈಗ ಸಹ ನೆನ್ಪುಂಟು ಸಣ್ಣವನಿರುವಾಗ. ಹಾಗಾದ್ರೆ ನೀವು ಸ್ಪೋರ್ಟ್ಸ್ ಅಲ್ಲಿ ಕೂಡ ತುಂಬಾ ಸಾಧನೆ ಮಾಡಿದೀರಾ ಅಂತ ಗೊತ್ತಾಯ್ತು. ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗಾಗಿ. ಫುಟ್ಬಾಲ್ ಎಲ್ಲ ಆಡ್ತಾ ಇದ್ದೆ ಸ್ಕೂಲಲ್ಲಿ ಇರುವಾಗಲೇ, ಟೀಮಿಗೆ ಅಷ್ಟೇ. ಕ್ರಿಕೆಟ್ ಅಂದ್ರೆ ನಂಗೆ ತುಂಬಾ ಹುಚ್ಚು, ಮುಂಚೆ ಸಣ್ಣದಿದ್ರಲ್ಲಿ ಹುಚ್ಚು. ಈಗ ಸಹ ಟೂರ್ನಮೆಂಟ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇರ್ತೇನೆ. ಸಂಡೇ ಟೂರ್ನಮೆಂಟ್ಸ್ ಯಾವಾಗ್ಲೂ ಎಲ್ಲಿ ಇರ್ತದೆ ಅಲ್ಲಿಗೆ ಹೋಗ್ತೇವೆ ಟೀಮ್ ಕರ್ಕೊಂಡು. ಕ್ರಿಕೆಟ್ ಇದು ತುಂಬಾ ಹುಚ್ಚು. ಕ್ರಿಕೆಟ್ ಇದು ತುಂಬಾ ಹುಚ್ಚಿದೆ ಅಂತ ಆಯ್ತು. ಹಾಗಾದ್ರೆ ಇವರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇವರು ಎಲ್ಲದ್ರಲ್ಲೂ ಮಲ್ಟಿ ಟ್ಯಾಲೆಂಟೆಡ್ ಅಂತಾನೆ. ಈಗಲಷ್ಟೇ ಹೇಳಿದಾಗೆ ಗುರುಗಳು ಕೂಡ ಎಲ್ಲದಕ್ಕೂ ಕೂಡ ಆ ಗುರುಗಳಿದ್ದಾರೆ ಅಂತ ಹೇಳಿದ್ರೆ ಎಲ್ಲಾ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಗಳಲ್ಲೂ ಕೂಡ ಅವ್ರು ಪರ್ಫೆಕ್ಟ್ ಅಂತಾನೆ ಅರ್ಥ. ಯಾಕೆಂತ ಹೇಳಿದ್ರೆ ಒಬ್ರು ಗುರುಗಳಿದ್ರೆ ಅವರನ್ನ ತಿದ್ದುತ್ತಾ ಇರ್ತಾರೆ, ಹಾಗೆ ಅವರಿಗೆ ಹಲವಾರು ಆಪರ್ಚುನಿಟೀಸ್ ಗಳನ್ನ ಕೂಡ ಕೊಡ್ತಾ ಇರ್ತಾರೆ. ಆದ್ರಿಂದ ತುಂಬಾ ಅಂದ್ರೆ ತುಂಬಾ ಲಕ್ಕಿ ನೀವು. ಯಾಕೆಂತ ಹೇಳಿದ್ರೆ ಎಷ್ಟೋ ಜನರಿಗೆ ಆಸಕ್ತಿ ಇರ್ತದೆ, ಪೇರೆಂಟ್ಸ್ ಗಳ ಸಪೋರ್ಟ್ ಇರೋದಿಲ್ಲ. ಹಾಗೆ ಎಷ್ಟೋ ಜನರಿಗೆ ಆಸಕ್ತಿ ಇದ್ರೆ ಅವರಿಗೆ ಸರಿಯಾದ ಗುರುಗಳು ಸಿಗುದಿಲ್ಲ. ಆದ್ರೆ ನೀವು ತುಂಬಾ ಲಕ್ಕಿ ಅಂತಾನೆ ಹೇಳ್ಬೋದು. ಸೊ ನೀವು ಈ ವೇದಿಕೆಯ ಮೇಲೆ ಇಲ್ಲಿ ಬಂದು ಕೂತಿದ್ದೀರಾ ಅಂತ ಹೇಳಿದ್ರೆ ಇದಕ್ಕೆ ಇನ್ನೊಂದು ಕಾರಣ ನಮ್ಮ ವಾಯ್ಸ್ ಆಫ್ ಭಾರತದ ತಂಡ ಮತ್ತು ಪದ್ಮಶ್ರೀ ಮೇಡಮ್ ಅವರು. ಸೊ ತಮ್ಮ ತಂಡದ ಬಗ್ಗೆ, ನಮ್ಮ ಪದ್ಮಶ್ರೀ ಮೇಡಮ್ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ತಂಡ ಅಂತ ಹೇಳೋದಿಲ್ಲ, ನಾನು ಫಸ್ಟ್ ಪದ್ಮಶ್ರೀ ಮೇಡಮ್ ಅವರಿಗೆ ಹೇಳ್ತೇನೆ. ತುಂಬಾ ಸಪೋರ್ಟಿವ್ ಅವ್ರ ಮಕ್ಕಳಿಗೆ. ನಾನು ಸೇರಿ ತುಂಬ ವರ್ಷ ಆಯ್ತು ಇಲ್ಲಕ್ಕೆ. ಮುಂಚೆಯಿಂದ ಒಂದೊಂದು ಮಕ್ಕಳು ಹೊಸತು ಬರ್ತಾನೆ ಇದ್ದಾರೆ. ಈಗದವರೆಗೆ ನನಗೆ ಪರಿಚಯನೇ ಇಲ್ಲ, ಯಾರಿದ್ದಾರೆ ಅಂತಲೇ ನಂಗೆ ಗೊತ್ತಿಲ್ಲ ಅಷ್ಟು. ಹಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಎಷ್ಟು ವೇದಿಕೆ ಕಲ್ಪಿಸಿ ಕೊಟ್ಟಿದ್ದಾರೆ, ಹಾಗೂ ಎಷ್ಟು ಪ್ರೋಗ್ರಾಮ್ ಕೊಡ್ಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಅವರದ್ದು ಕೆಲವೆಲ್ಲ ಇದು ಬಡವರಿಗೆ ಸಹಾಯ ಮಾಡೋದು, ಅದೆಲ್ಲ ತುಂಬ ನಮಗೂ ಸ್ಫೂರ್ತಿ ಕೊಡ್ತದೆ. ಮುಂಚೆ ಫ್ಯೂಚರಲ್ಲಿ ಏನು ಮಾಡ್ಬೇಕು, ನಾವು ಸಹ ಹೇಗಿರ್ಬೇಕು ಸಮಾಜದಲ್ಲಿ, ಅದೆಲ್ಲ ನಮಗೆ ಕಲೀಲಿಕ್ಕೆ ಆಗ್ತದೆ.
ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ನಾನು ಯಾವತ್ತೂ ಹೇಳಿದ ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡುವುದರ ಜೊತೆಗೆ ಅದೆಷ್ಟು ಅನಾರೋಗ್ಯ ಪೀಡಿತರಿಗೆ ಸಹಾಯ ಮಾಡುವುದರ ಮೂಲಕ ಅದೆಷ್ಟು ಕತ್ತಲೆಯಲ್ಲಿದ್ದ ಮನೆಗಳಿಗೆ ದಾರಿದೀಪವಾದಂತಹ ತಂಡ ಅಂತ ಹೇಳಿದರೆ ಅದು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ. ಈ ನಮ್ಮ ತಂಡಕ್ಕೆ ಆದಷ್ಟು ಎಲ್ಲರೂ ಆಶೀರ್ವಾದಗಳನ್ನು ಮಾಡುವುದರ ಮೂಲಕ ಇನ್ನಷ್ಟು ಉನ್ನತವಾದಂತಹ ಶ್ರೇಣಿಗೆ ಬೆಳೆಯುವಂತಹ ಶಕ್ತಿ ಆ ದೇವರು ಕೊಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ, ಎಸ್, ಈಗ ಅದೆಷ್ಟು ಈ ಪ್ರೋಗ್ರಾಮ್ಗಳನ್ನು ಎಷ್ಟೋ ಮಕ್ಕಳು ನೋಡ್ತಾ ಇರ್ತಾರೆ ಅಥವಾ ಎಷ್ಟೋ ಪೋಷಕರು ನೋಡ್ತಾ ಇರ್ತಾರೆ. ನೋಡಿದಂತಹ ಮಕ್ಕಳಿಗೆ ನಿಮ್ಮಾಗೆ ಆಗಬೇಕು ಅಂತ ಕೂಡ ಆಸೆ ಇರ್ತದೆ, ಆದರೆ ಪೇರೆಂಟ್ಸ್ಗಳು ಬಿಡೋದಿಲ್ಲ. ಆದರೆ ಒಬ್ರೊಬ್ರಿಗೆ ಏನಾಗ್ತದೆ, ಒಂದೊಂದು ಮನೆಯಲ್ಲಿ ಪೇರೆಂಟ್ಸ್ಗಳಿಗೆ ಇಂಟ್ರೆಸ್ಟ್ ಇದ್ರೆ ಮಕ್ಕಳು ಹೊರಡುದಿಲ್ಲ, ಇಲ್ಲ ನನಗೆ ಫೋನ್ ಸಾಕು, ನನಗೆ ಟಿ ವಿ ಸಾಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಆದ್ರಿಂದ ಅವರಿಗೆಲ್ಲ ಏನು, ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದು ಯಾವಾಗಲೂ ಹಾಗೆ, ನಾನು ಕಲಿಸುವಾಗಲೂ ಹಾಗೆ. ನಂಗೆ ಕಲೀಲಿಕ್ಕೆ ಸೇರುವಾಗ ನನಗೆ ಸಹ ಅಷ್ಟು ಇಂಟ್ರೆಸ್ಟ್ ಇರುವುದಿಲ್ಲ, ಕಲಿಯುವ ಅಂತ ಇಂಟ್ರೆಸ್ಟ್ ಇರಲಿಲ್ಲ. ನಾನೀಗ ಸಂಗೀತ ಕಲಿತಿದ್ದೆ, ಮುಂಚೆ ಎಲ್ಲ ನನಗೆ ಯಾರ ಹತ್ರನೂ ಹೇಳಲಿಲ್ಲ. ನನಗೆ ಕಲಿಯುವಾಗ ಯಾಕೆ ಬೇಡ, ಸುಮ್ಮನೆ ಬೋರ್ ಆಗ್ತಾ ಇತ್ತು, ಬೋರ್ ಅಂತ ಅನಿಸ್ತಾ ಇತ್ತು. ಆದರೆ ಕಲಿತಾ ಅದರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತದೆ. ಹೀಗೆಲ್ಲ ಉಂಟು, ಇಷ್ಟು ರಾಗಗಳುಂಟು, ಇಷ್ಟು ತಾಳಗಳುಂಟು, ಹೇಗೆಲ್ಲ ಅದನ್ನು ಯೂಸ್ ಮಾಡ್ಬೋದು ನಾವು, ಅದೆಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಎಲ್ಲ ಕಲೀಲಿಕ್ಕಾಗುತ್ತೆ. ಸೇರುವಾಗ ಎಲ್ರಿಗೂ ಆಗಿದೆ, ಒಮ್ಮೆ ಸೇರಿ ನೋಡಿ, ಸೇರುವಾಗ ನಿಮಗೆ ಅದರ ಏನು ಅಂತ ಗೊತ್ತಾಗ್ತದೆ ಕಂಪ್ಲೀಟ್ ಆಗಿ. ಅದು ನಾನು ಕೂಡ ಹಾಗೆ ಇದ್ದದ್ದು. ಫಸ್ಟ್ ಆಫ್ ಆಲ್ ನಾನು ಡ್ಯಾನ್ಸ್ ಕ್ಲಾಸಿಗೆ ಮೊದಲೆಲ್ಲ ಹೋಗ್ತಾನೆ ಇರಲಿಲ್ಲ. ಮಮ್ಮಿ ನಾನು ನಾಳೆದ ಹೋಗೋದೇ ಇಲ್ಲ ಅಂತ ಹೇಳ್ತಿದ್ದೆ. ಬಟ್ ಮುಂದಕ್ಕೆ ನಾವು ಅವರ ಡ್ಯಾನ್ಸ್ ಕ್ಲಾಸಲ್ಲಿ ಆಗಿರ್ಬೋದು, ಸಿಂಗಿಂಗ್ ಕ್ಲಾಸಲ್ಲಿ ಆಗಿ ಕಲಿತು ಮುಂದೆ ಹೋಗ್ತಾ ಎಲ್ಲರೂ ನಮ್ಮನ್ನು ಗುರುತಿಸುವಾಗ ನಮಗೆ ಇನ್ನೂ ಇಂಟ್ರೆಸ್ಟ್ ಬರಲಿಕ್ಕೆ ಶುರುವಾಗ್ತದೆ. ಎಸ್, ನಾನು ಇನ್ನೂ ಮುಂದಕ್ಕೆ ಸಾಧಿಸಬೇಕು, ನಾನು ಇನ್ನೂ ಮುಂದಕ್ಕೆ ಹೋಗಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಎಸ್, ಈಗ ಮುಂದಕ್ಕೆ ಕೊನೆಯದಾಗಿ ಇಷ್ಟು ಹೊತ್ತು ನೀವಿಲ್ಲಿ ಬಂದು ಮಾತಾಡಿದ್ದೀರಾ, ನಮ್ಮ ಜನರಿಗೆ ನಿಮ್ಮ ಬಗ್ಗೆ ನಿಮ್ಮ ಕಲಾ ಜರ್ನಿಯನ್ನು ತಿಳಿಸಿದ್ದೀರಾ ಅಂತ ಹೇಳಿದರೆ ನಮ್ಮ ಅಭಿಮತ ವಾಹಿನಿ ಕಾರಣ ಆಗಿರ್ತದೆ. ಯಾಕೆಂತ ಹೇಳಿದರೆ ನಮ್ಮ ಅಭಿಮತ ವಾಹಿನಿ ಕಳೆದ ಅನೇಕ ವಾರಗಳಿಂದ ನಮ್ಮ ವಾಯ್ಸ್ ಆಫ್ ಆರಾಧನದ ಎಲ್ಲ ಪ್ರತಿಭೆಗಳಿಗೆ ಎಲ್ಲರಿಗೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಗೆ ಅವರ ಕಲಾ ಜರ್ನಿಯನ್ನು ಎಲ್ಲರಿಗೂ ತಿಳಿಸುವಲ್ಲಿ ಶ್ರಮ ಪಡ್ತಾ ಇದೆ ಅಂತ ಹೇಳ್ಬೋದು. ಸೊ ಆದ್ರಿಂದ ಅಭಿಮತ ವಾಹಿನಿಗೆ ಕೊನೆಯ ಮಾತು ನಿಮ್ಮ ಕಡೆಯಿಂದ ಏನೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಇಷ್ಟೆಲ್ಲ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಒಂದು ವೇದಿಕೆ ಅಂತ ಕಲ್ಪಿಸ್ತಾ ಉಂಟು. ಹಾಗೆ ಅವರ ಚಾನಲ್ಗೆ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಇದು ಎಲ್ಲರಿಂದ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಅವಕಾಶವನ್ನು ಕೊಡುವುದು ಅಂತಹ ಪದ್ಮಶ್ರೀ ಮ್ಯಾಮ್, ವಾಯ್ಸ್ ಆಫ್ ಆರಾಧನಾ ಸಂಸ್ಥೆ, ಅದಕ್ಕೂ ಥ್ಯಾಂಕ್ಸ್. ನಿಮಗೂ ಆಂಕರಿಂಗ್ ಮಾಡ್ತಾ ಇದ್ದೀರಿ, ಥ್ಯಾಂಕ್ಸ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡದ ಪ್ರತಿಭೆ ರುದ್ರಮನ್ಯು ಅವರ ಕಲಾ ಜರ್ನಿ. ಇಂಥದ್ದೇ ಪ್ರತಿಭೆಗಳ ಕಲಾ ಜರ್ನಿಯನ್ನ ನಮ್ಮ ವಾಯ್ಸ್ ಆಫ್ ಆರಾಧನಾ ತಂಡ ಹಾಗೂ ಅಭಿಮತ ವಾಹಿನಿ ನಿಮಗಾಗಿ ತರ್ತಾ ಇರುತ್ತೆ. ಆದ್ರಿಂದ ಪ್ರತಿ ವಾರ ನೋಡ್ತಾ ಇರಿ, ಇದು ಅಭಿಮತ, ಜನ ಮನದ ನಾಡಿ ಮಿಡಿತ.